ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ 4 ಲೆಸನ್ ನಂಬರ್ 4 ಒನಕೆ ಓಬವ್ವ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್. 1. ಶತ್ರು, ವೈರಿ, ಎನಿಮಿ. 2. ಸೈನಿಕ, ಭಟ, ಯೋಧ, ಸೋಲ್ಜರ್. 3. ಪ್ರವೇಶಿಸು, ಒಳಗೆ ಬರು, ಎಂಟರ್. 4. ಕಿಂಡಿ, ತೂತು, ರಂಧ್ರ, ಹೋಲ್. ಕ್ವಶನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಪ್ರಶ್ನೆ 1, ಮದಕರಿ ನಾಯಕನು ಭದ್ರವಾದ ಕೋಟೆಯನ್ನು ಏಕೆ ಕಟ್ಟಿಸಿದನು? ಉತ್ತರ: ಮದಕರಿ ನಾಯಕನು ಶತ್ರುಗಳು ಬರದಂತೆ ಭದ್ರವಾದ ಕೋಟೆಯನ್ನು ಕಟ್ಟಿಸಿದನು. ಪ್ರಶ್ನೆ 2, ಚಿತ್ರದುರ್ಗ ಕೋಟೆಯನ್ನು ಯಾರು ಸುತ್ತುವರೆದರು? ಉತ್ತರ: ಚಿತ್ರದುರ್ಗ ಕೋಟೆಯನ್ನು ಹೈದರಾಲಿ ಸೈನಿಕರು ಸುತ್ತುವರೆದರು. ಪ್ರಶ್ನೆ 3, ಕೋಟೆಯಲ್ಲಿದ್ದ ಕಿಂಡಿಯನ್ನು ಯಾವ ಕೆಲಸಗಳಿಗಾಗಿ ಬಳಸುತ್ತಿದ್ದರು? ಉತ್ತರ: ಕೋಟೆಯಲ್ಲಿದ್ದ ಕಿಂಡಿಯನ್ನು ನಿತ್ಯ ಹಾಲು, ಮೊಸರು ತರುವ ಕೆಲಸಗಳಿಗಾಗಿ ಬಳಸುತ್ತಿದ್ದರು. ಪ್ರಶ್ನೆ 4, ಓಬವ್ವ ಶತ್ರು ಸೈನಿಕರ ತಲೆಗೆ ಯಾವುದರಿಂದ ಹೊಡೆದು ಸಾಯಿಸಿದಳು? ಉತ್ತರ: ಓಬವ್ವ ಶತ್ರು ಸೈನಿಕರ ತಲೆಗೆ ಒನಕೆಯಿಂದ ಹೊಡೆದು ಸಾಯಿಸಿದಳು. ಕ್ವಶನ್ ನಂಬರ್ 3, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಚಿತ್ರದುರ್ಗವು ಬೆಂಗಳೂರಿಂದ 202 ಕಿಲೋಮೀಟರ್ ದೂರದಲ್ಲಿದೆ. ಸೆಕೆಂಡ್ ಒನ್, ಆ ಕೋಟೆಯನ್ನು ಅನೇಕ ಕಾವಲುಗಾರರು ಕಾಯುತ್ತಿದ್ದರು. ಥರ್ಡ್ ಒನ್, ಅದೇ ದಿನಗಳಲ್ಲಿ ಮೈಸೂರನ್ನು ಹೈದರಾಲಿ ಆಳುತ್ತಿದ್ದನು. ಫೋರ್ತ್ ಒನ್, ಕಿಂಡಿಯ ಸುಳಿವು ಶತ್ರು ಸೈನಿಕರಿಗೆ ತಿಳಿಯಿತು. ಕ್ವಶನ್ ನಂಬರ್ 4, ವಿರುದ್ಧ ಪದಗಳನ್ನು ಬರೆಯಿರಿ. ರೈಟ್ ಅಪೋಸಿಟ್ ವರ್ಡ್ಸ್. ಮೇಲೆ, ಕೆಳಗೆ, ಒಳಗೆ, ಹೊರಗೆ, ಶತ್ರು, ಮಿತ್ರ, ದೂರ, ಸಮೀಪ, ಧೈರ್ಯ, ಅಧೈರ್ಯ. ಕ್ವಶನ್ ನಂಬರ್ 5, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಚಿತ್ರದುರ್ಗ ಕರ್ನಾಟಕದ ಜಿಲ್ಲೆ. ಇ. ಮದಕರಿ ನಾಯಕ ಪಾಳೆಯಗಾರ. ಇ. ಮೈಸೂರು ಹೈದರಾಲಿ. ಅ. ಓಬವ್ವ ಕಾವಲುಗಾರನ ಹೆಂಡತಿ. ಅ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್. ಥ್ಯಾಂಕ್ ಯು.